टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿನೆರಳು ಬಿದ್ದಿದೆ. ಮತ್ತೊಂದು ಕಡೆ ವಿರಾಟ್ ಬ್ಯಾಟಿಂಗ್ ಶ್ಲಾಘಿಸಿರುವ ಅಖ್ತರ್ ಪಾಕ್ ತಂಡದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪಾಕ್ ಕ್ರಿಕೆಟ್ ಬೋರ್ಡ್ ವಿರುದ್ಧ ಪಾಕ್ ಮಾಜಿ ನಾಯಕ ವಸೀಂ ಅಕ್ರಮ್ ಸೇರಿದಂತೆ ಹಲವು ಮಾಜಿ ಕ್ರಿಕೆಟಿಗರು ಗರಂ ಆಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿನೆರಳು. ವಿದೇಶಿ ಆಟಗಾರರ ಅಪಹರಣಕ್ಕೆ ಸಂಚು ಬಯಲು. ಚಾಂಪಿಯನ್ಸ್ ಟ್ರೋಫಿಯ ಮೇಲೆ ಭಯೋತ್ಪಾದಕ ದಾಳಿಯ ಬಗ್ಗೆ ಗುಪ್ತಚರ ಸಂಸ್ಥೆಗಳಿಗೆ ಮಾಹಿತಿ ಸಿಕ್ಕಿದೆ. ಈ ದಾಳಿ ಪಾಕಿಸ್ತಾನದಲ್ಲಿಯೂ ಆಗಬಹುದು. ಐಎಸ್ಕೆಪಿ ಭಯೋತ್ಪಾದನಾ ಉಗ್ರ ಸಂಘಟನೆ ಈ ದಾಳಿಯನ್ನ ಮಾಡಬಹುದು. ಹೀಗಂತ ಭಾರತೀಯ ಸಂಸ್ಥೆಗಳಿಗೆ ವಿದೇಶಿ ಸಂಸ್ಥೆಗಳು ಮಾಹಿತಿ ನೀಡಿವೆ. ವಿದೇಶಿ ಆಟಗಾರರ ಅಪಹರಣಕ್ಕೆ ಮೆಗಾ ಪ್ಲಾನ್ ನಡೆದಿದೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿದೆ. ಟೀಂ ಇಂಡಿಯಾದ ಪಂದ್ಯಗಳು ಬಿಟ್ರೆ ಉಳಿದ ಎಲ್ಲಾ ತಂಡಗಳ ಪಂದ್ಯಗಳು ಪಾಕಿಸ್ತಾನದಲ್ಲಿ ಜರುಗುತ್ತಿದೆ. ಇನ್ನು ದುಬೈನಲ್ಲಿ ಇಂಡೋ ಪಾಕ್ ಪಂದ್ಯದಲ್ಲಿ ಪಾಕ್ ತಂಡ ಸೋಲಿನ ನಂತರ ಉಗ್ರರ ಸಂಚು ಬಯಲಾಗಿದೆ. ಬೆದರಿಕೆಯ ಬಗ್ಗೆ ಭಾರತೀಯ ಗುಪ್ತಚರ ಸಂಸ್ಥೆಗಳಿಗೂ ಮಾಹಿತಿ ನೀಡಲಾಗಿದೆ. ಭಾರತ ನ್ಯೂಜಿಲೆಂಡ್ ಸೆಮಿಫೈನಲ್ಗೆ, ಪಾಕ್ ಮನೆಗೆ. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಪಾಕ್ ಮಣಿಸಿದ್ದ ನ್ಯೂಜಿಲೆಂಡ್ ನಿನ್ನೆಯ ಪಂದ್ಯದಲ್ಲಿ ಬಾಂಗ್ಲಾ ತಂಡವನ್ನ ಮಣಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅತ್ತ ಮೊದಲ ಪಂದ್ಯದಲ್ಲಿ ಬಾಂಗ್ಲಾ ಮಣಿಸಿದ್ದ ಭಾರತ ಎರಡನೇ ಪಂದ್ಯದಲ್ಲಿ ಪಾಕ್ ತಂಡವನ್ನ ಮಣಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇದರಿಂದ ಪಾಕಿಸ್ತಾನ ಮತ್ತು ಬಾಂಗ್ಲಾ ತಂಡಗಳು ಟೂರ್ನಿಯಿಂದ ಔಟ್ ಆಗಿವೆ. ದುಬೈನಲ್ಲಿ ಪಾಕ್ ತಂಡ ಸೋಲಿನ ಸುಳಿಗೆ ಸಿಲುಕುತ್ತಿದ್ದಂತೆ ಸ್ಟೇಡಿಯಂನಲ್ಲಿದ್ದ ಪಾಕ್ ಅಭಿಮಾನಿಯೊಬ್ಬ ಭಾರತದ ಜೆರ್ಸಿ ತೊಟ್ಟಿದ್ದಾನೆ. ಪಾಕ್ ಜೆರ್ಸಿ ತೊಟ್ಟು ಚೇರ್ ಅಪ್ ಮಾಡಿದ್ದ ಈತ ಭಾರತ ಗೆಲ್ಲುತ್ತಿದ್ದಂತೆ ಪಾಕ್ ಜೆರ್ಸಿ ಮೇಲೆ ಇಂಡಿಯಾ ಜೆರ್ಸಿ ತೊಟ್ಟಿರುವ ವಿಡಿಯೋ ವೈರಲ್ ಆಗಿದೆ. ದಿಲ್ ಕೆ ಅರ್ಮಾನ್ ಸ್ಟುಡಿಯೋದಲ್ಲಿ ಶೋಯಬ್ ಮಲಿಕ್ ಕಣ್ಣೀರ ಹಾಡು. ಪಾಕಿಸ್ತಾನ ತಂಡ ಸೋಲುತ್ತಿದ್ದಂತೆ ಸ್ಟುಡಿಯೋದಲ್ಲಿ ಪಾಕ್ ತಂಡದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ ಪ್ಯಾಥೋ ಸಾಂಗ್ ಹಾಡಿದ್ದಾರೆ. ದಿಲ್ ಕೆ ಅರ್ಮಾನ್ ಅಂದ್ರೆ ಮನಸ್ಸಿನಲ್ಲಿ ಕಟ್ಟಿದ್ದ ಆಸೆಗಳಲ್ಲೇ ಕಣ್ಣೀರ ರೂಪದಲ್ಲಿ ಹರಿದು ಹೋಯ್ತು. ನಾವು ಭರವಸೆ ಇಟ್ಟಿದ್ರು ಅದು ಸುಳ್ಳು ಭರವಸೆಯಾಗಿ ಉಳಿದು ಹೋಯ್ತು ಅನ್ನೋ ಸಾಲಿನ ಹಾಡು ಹಾಡಿದ್ದಾರೆ. ಟೂರ್ನಿಯಿಂದ ಹೊರಬಿದ್ದಿರುವ ಪಾಕ್ ತಂಡಕ್ಕೆ ಭಾರಿ ಮುಖಭಂಗವಾಗಿದೆ. ಪಾಕ್ ತಂಡದ ಆಟಗಾರರ ವಿರುದ್ಧ ಮಾಜಿ ಕ್ರಿಕೆಟಿಗರು, ಆ ದೇಶದ ಅಭಿಮಾನಿಗಳು ಭಾರಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.